ಎಲ್ರಿಗೂ ಹಾಯ್ ಹೇಳ್ತಾ ಸೋಮು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಟೆಂಪಲ್ ರನ್. ನಾವು ಡಿಸೈಡ್ ಮಾಡಿದ್ದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ. ಏನೇ ಕೆಲಸ ಮಾಡಿದ್ರೂ ಗಣಪತಿಗೆ ಮೊದಲನೇ ನಮಸ್ಕಾರ ಮಾಡಿ ಕೆಲಸ ಮಾಡೋ ಎಲ್ಲ ಕೆಲಸಗಳು ಚೆನ್ನಾಗಿ ಸುಗಮವಾಗುತ್ತೆ ಅಂತಾರೆ. ಅದಕ್ಕೆ ನಾವು ಕೂಡ ಗಣಪತಿಗೆ ಅಡ್ಡು ಬಿದ್ದು ಒಂದು ರೌಂಡ್ ಹೊಡೆದು ಪ್ರಸಾದ ತಿಂದು ಬರೋಣ ಅಂತ ಶೂಟ್ ಮಾಡೋಕ್ಕೆ ಶುರು ಮಾಡಿದೋ. ಈ ದೇವಸ್ಥಾನ ಇರೋದು ಇಸ್ಕಾನ್ನಿಂದ 500 ಮೀಟರಲ್ಲಿ. ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ಗೆ ತಿರುಗ್ತಾ ಇದ್ದಂಗೆ ಬಳಗಡೆ ಆಂಜನೇಯ ದೇವಸ್ಥಾನ ಇದೆ. ಹೊರಗಡೆಯಿಂದನೇ ಆಂಜನೇಯನ ನಮಸ್ಕಾರ ಹೊಡೆದು 2 ಹೆಜ್ಜೆ ಇಡ್ತಿದ್ದಂಗೆ ನಮ್ಮ ತಿಮ್ಮಪ್ಪ ಕಾಣಿಸ್ಬಿಟ್ಟ. ಈ ದೇವಸ್ಥಾನಕ್ಕೆ ಕೂಡ ಮುಂದಿನ ವಿಲಾಗ್ಸ್ನಲ್ಲಿ ತಿಳಿಸ್ತೀನಿ. ಈ ದೇವಸ್ಥಾನದ ಹೆಸರು ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ. ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ. ಸೊ ಬಾಸ್ಗೂ ಒಂದು ಡೈ ಹೊಡೆದು 100 ಹೆಜ್ಜೆ ಇಡ್ತಿದ್ದಂಗೆ ಎದುರುಗಡೆನೇ ದೇವಸ್ಥಾನ. ಅದೇ ಶ್ರೀ ಪಂಚಮುಖಿ ಗಣಪತಿ ದೇವಾಲಯ. ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಿದ್ದಂಗೆ ಜನವೋ ಜನ. ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಇವತ್ತು ಸಂಕಷ್ಟಹಾರ ಅಂತ. ನಾವು ಕೂಡ ಭಕ್ತಿಯಿಂದ ಭಗವಂತನಿಗೆ ನಮಸ್ಕರಿಸಿ ನಮಗೂ ಕೂಡ ಒಳ್ಳೆಯ ಸಬ್ಸ್ಕ್ರೈಬರ್ ಆಗಲಿ ಅಂತ ದೇವರನ್ನ ಬೇಡಿಕೊಂಡು ದೇವಸ್ಥಾನದ ಮ್ಯಾನೇಜರ್ ಮಾತಾಡ್ಸೋಣ ಅಂತ ಪ್ರಯತ್ನಪಟ್ಟು ಜನಗಳನ್ನು ನೋಡಿ ಇವತ್ತು ಸಾಧ್ಯ ಇಲ್ಲ ಅಂತ ನಮಗೆ ಅನ್ನಿಸ್ತು. ಅಷ್ಟರಲ್ಲಿ ನಮಗೆ ದೇವಸ್ಥಾನದ ಮ್ಯಾನೇಜರ್ ಸಿಕ್ಕಿದ್ರು. ಅವರಿಗೆ ಈ ದೇವಸ್ಥಾನದ ಟೈಮಿಂಗ್ಸು, ವಿಶೇಷತೆ ಹಾಗೂ ಪವಾಡಗಳೇನು ಅಂತ ಹೇಳೋಕ್ಕೆ ಯಾರಿಗಾದ್ರೂ ಹೇಳಿ ಅಂತ ಕೇಳಿದೋ. ಅದಕ್ಕೆ ಅವರು ದೇವ್ರ ಬಗ್ಗೆ ಹೇಳೋಕ್ಕೆ ನಾಚಿಕೆ ಯಾಕೆ ಸರ್, ನಾನೇ ಹೇಳ್ತೀನಿ ಅಂತ ಹೇಳಿದ್ರು. ಅದು ಅವರಿಗೆ ಆಗಿರೋ ಎಕ್ಸ್ಪೀರಿಯನ್ಸು. ಸೊ ಅವ್ರ ಮಾತಲ್ಲಿ ಕೇಳೋಣ ಬನ್ನಿ. ದೇವಸ್ಥಾನದ ಬಗ್ಗೆ ಹೇಳಿ, ಹಾಗೆ ತಮ್ಮ ಬಗ್ಗೆನೂ ಹೇಳಿ ಸರ್. ನಾನು ಈ ದೇವಸ್ಥಾನದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ 11 ವರ್ಷದಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲ್ ಆಗಿ ಎಕ್ಸ್ ಆರ್ಮಿ ಅಂದರೆ ಅಂತ ಒಂದು 5 ವರ್ಷ ಮಾತ್ರ ಆರ್ಮಿಯಲ್ಲಿದ್ದೆ. ಆಮೇಲೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇದು ಬನ್ನೇರುಘಟ್ಟ ರೋಡಲ್ಲಿ ನಮ್ಮ IAM ಆಫೀಸ್ ಇದೆ. ಅಲ್ಲಿ ನಾನು ಸೂಪರ್ವೈಸರ್ ಆಗಿ ಸೇರಿ ಅಂದರೆ ಸೆಕ್ಯೂರಿಟಿ ಆಫೀಸರ್ ಆಗಿ ರಿಟೈರ್ ಆಗೋ ಮೊದಲು ದೇವರದ ಬೇಡ್ಕೊಂಡು ನನಗೆ ಎಲ್ಲರೂ ಒಂದು ಪೀಸ್ ಆಫ್ ಮೈಂಡ್ ಕೆಲಸ ಸಿಗಲಿ ಅಂತ ಹೇಳಿ ಕೇಳಿದ್ದಕ್ಕೆ ಆ ಭಗವಂತ ನನಗೆ ಈ ದೇವಸ್ಥಾನದಲ್ಲಿ ಆ ಭಾಗ್ಯ ಕೊಟ್ಟ. ನನಗೆ ಆ ಭಾಗ್ಯ ಅಂದರೆ ಅದನ್ನು ಹೇಳಬಾರ್ದು. ಇವತ್ತು ನನ್ನ ಆರೋಗ್ಯ ಮತ್ತು ನನ್ನ ಇದು ಆ ಭಗವಂತನಿಂದ ಈ ವಯಸ್ಸಲ್ಲಿದ್ದೀನಿ. ನನಗೀಗ 77 ವರ್ಷ ವಯಸ್ಸು. ಇವತ್ತಿಗೂ ನಾನು ಆಕ್ಟಿವ್ ಆಗಿದ್ದೇನೆ ಅಂದರೆ ಅದು ನನಗೆ ಆ ಗಣಪತಿ ಮಹಿಮೆ. ಅದು ಇಲ್ಲಿ ಈ ದೇವಸ್ಥಾನದ ಮಹಿಮೆ ಏನಂದರೆ ಬೇರೆ ಯಾರ ಎಕ್ಸಾಂಪಲ್ ನಮಗೆ ಬೇಡ. ಬೆಳಗ್ಗೆ ಬಂದು ಮನಸ್ಫೂರ್ತಿಯಾಗಿ ನನಗಿಂಥ ಒಂದು ಪ್ರಾಬ್ಲಮ್ ಇದೆ, ನಾನು ಏನು ಮಾಡಬೇಕು ಅಂತ ಕೈ ಮುಗಿದ್ರೆ ಸಾಕು, ವಿದಿನ್ ಎ ಹಾಫ್ ಆನ್ ಅವರ್ ಅದು ಕರೆಕ್ಟಾಗಿ ನನಗೆ ಒಂದು ಸಿಂಪ್ಟಮ್ಸ್ ಕೊಡ್ತಾರೆ, ಸಾಲ್ವ್ ಆಗಿ. ಅಮೌಂಟ್ ಬೇಕಾದ್ರೆ ಒಂದು 10,000 ರೂಪಾಯಿ ಈಗ ಯಾರಿಗೆ ಕೊಡಬೇಕು, ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಆದರೆ ನಾನು ಬಂದು ಭಗವಂತ ನನಗೆ ದಾರಿ ತೋರಿಸು, ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಮಾನ ಮರ್ಯಾದೆ ಹೋಗುತ್ತೆ, ಅದು ಮುಗಿದೋಗ್ತಾರೆ. ಇದು ನನ್ನ ಓನ್ ಇದು. ಎಷ್ಟೋ ಪಿಕ್ಚರ್ನವರು ಬಂದು ಇಲ್ಲಿ ಮೂರ್ತ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಪಿಕ್ಚರ್ಗಳೆಲ್ಲ ಸಕ್ಸಸ್ಸು. ಎಕ್ಸಾಂಪಲ್ ಯಶ್ ಪಿಕ್ಚರ್, ಆಮೇಲೆ ಕಾಂತಾರ ಪಿಕ್ಚರ್, ಇಡೀ ವರ್ಲ್ಡ್ ಫೇಮಸ್ ಆದ ಪಿಕ್ಚರ್ ಕಾಂತಾರ ಪಿಕ್ಚರ್. ರಿಷಬ್ ಶೆಟ್ಟಿ ಅವರು ಬಂದು ಅವರು ನಾನು ತಪ್ಪು ನಿಂತ್ಕೊಂಡು ಅವರೇ ಆಶ್ಚರ್ಯವಾಯಿತು. ಒಬ್ಬ ಮ್ಯಾನೇಜರ್ ಇದೆ ಅಂತ ಅವರಿಗೆ ಬಹಳ ಖುಷಿ ಆಗೋಯ್ತು. ಇವತ್ತು ಕಾಂತಾರ 1 ಕೂಡ ಆಯ್ತು, ರೆಕಾರ್ಡ್ ಬೀಟ್ ಆಗೋಯ್ತು. ಆಮೇಲೆ ಪುನೀತ್ ರಾಜ್ಕುಮಾರ್ ಪಿಕ್ಚರ್ಗಳು, ಪಾಪ ಅವರಿಲ್ಲ, ಸ್ವರ್ಗದಲ್ಲಿದ್ದಾರೆ. ಬಟ್ ಇವೊಂದು ಅವರ ಹೆಸರು ಇವತ್ತು ಶಾಶ್ವತವಾಗಿ ಉಳಿದಿದೆ. ಈಗ ಕೆಲವು ದಿವಸಗಳ ಹಿಂದೆ ನಮ್ಮ ರಾಜ್ಕುಮಾರ್ ಮಗಳು ಅಳಿಯ ಬಂದು ಅವರ ಮೊಮ್ಮಗಂದು ಯಾವುದೋ ಒಂದು ಪಿಕ್ಚರ್ ಸೀರಿಯಲ್ ಪೂಜೆ ಮಾಡಿಸ್ಕೊಂಡಿದೆ. ಅದು ಕೂಡ ಸಕ್ಸಸ್ ಆಗೋ ಸಂದರ್ಭದಲ್ಲಿ ಇದೆ. ಇವಾಗ ಮೊನ್ನೆ ವಿಜಯ ರಾಘವೇಂದ್ರ ಬಂದಿದ್ರು. ಅವ್ರದ್ದು ಯಾವುದೋ ಒಂದು ಮಕ್ಕಳ ಪಿಕ್ಚರ್ ಮೂರ್ತ ಪೂಜೆ ಆಯಿತು. ಯಾವುದೇ ಪಿಕ್ಚರ್ ಬರಲಿ, ಯಾವುದೇ ಸೀರಿಯಲ್ ಬರಲಿ, ಮೂರ್ತ ಪೂಜೆ ಆಗೋದು ನಮ್ಮ ದೇವಸ್ಥಾನದಲ್ಲಿ. ಇಲ್ಲಿ ಮೂರ್ತ ಪೂಜೆ ಆಯ್ತು ಅಂತ ಹೇಳಿದ್ರೆ ಹಾಕಿದ ಬಂಡವಾಳಕ್ಕೆ ಏನೋ ಮೋಸ ಇಲ್ಲ. ಆಮೇಲೆ ಇಲ್ಲಿ ಹುಣ್ಣಿಮೆ ದಿವಸ, ಸಂಕಷ್ಟ ಚತುರ್ಥಿ, ಆಮೇಲೆ ವಿಶೇಷ ದಿನಗಳು, ವಿಶೇಷ ಪೂಜೆಗಳು ನಡೀತಾ ಇರ್ತವೆ. ಇಲ್ಲಿ ಜನಗಳು ಮತ್ತು ಯಾರಿಗೂ ಇಲ್ಲಿ ಈ ದೇವರು ನಂಬಿದವರಿಗೆ ಯಾರಿಗೂ ತೊಂದರೆ ಆಗಲಿ ಇವರು. ಹಾಗಾಗಿ ದಿನ ದಿನ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ದೇವಸ್ಥಾನದ ಸಾಧಾರಣ 11 ಜನ ಪುರೋಹಿತರಿದ್ದಾರೆ, 4 ಮ್ಯಾನೇಜರ್ಗಳಿದ್ದೀವಿ ನಾವು. ನಮ್ದು ಇದೊಂದು ಗಣಪತಿ ದೇವಸ್ಥಾನ ಮತ್ತು ಹಿಂದುಗಡೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಅಲ್ಲಿಯೂ ಅಷ್ಟೇ ಸುಬ್ರಹ್ಮಣ್ಯ ಬಹಳ ಪವರ್ಫುಲ್ ದೇವಸ್ಥಾನ. ಷಷ್ಠಿ ಪೂಜೆಗಳು, ತಿಂಗಳ ಷಷ್ಠಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಭಕ್ತಾದಿಗಳು ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ಒಂದು ಸಾಧಾರಣ ಇಷ್ಟು ಜನಕ್ಕೆ ಅನ್ನ ಹಾಕುವ ಜಾಗ ಇದು. ನಂಬಿದವರಿಗೆ ಇಂಬು ಕೊಡುವಂಥ ಭಗವಂತ ಅಂದರೆ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ, ಮತ್ತು ಉಮಾಮಹೇಶ್ವರ ಮತ್ತು ಉಮಾಮಹೇಶ್ವರಿ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ. ಸರ್, ಇದು ಯಾವಾಗ ಸ್ಥಾಪನೆ ಆಗಿತ್ತು? ಸಾಧಾರಣ 40-42 ವರ್ಷ ಆಯ್ತು. ಆದರೆ
ಈ ಸಂಸ್ಥಾಪಕರು ಮಾತ್ರ ದಿವಂಗತ ವೆಂಕಟಯ್ಯನವರು ವೆಂಕಟಯ್ಯ ಅಂತೇಳಿ ಅವರು HMTಯಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದರು. ಮಹಾತ್ಮ ಪುಣ್ಯಾತ್ಮ ಅವರು ನೆನೆಸ್ಕೊಂಡು ಇವತ್ತು ನಾವು ಇದ್ದೇ ಇವತ್ತು ವೆಂಕಟಯ್ಯ ಈ ಗಣಪತಿ ಆ ಗರ್ಭಗುಡಿಯಿಂದ ಹಿಡಿದು ಈ ಉಮಾಮಹೇಶ್ವರ ಹಾಗೂ ಓಮಹೇಶ್ವರಿ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಮೂಲ ಕಾರಣ ಅವರೇ. ಅವರ ಜೊತೆಯಲ್ಲಿ ಅವರು HMTಯಲ್ಲಿ ಕೆಲಸದಲ್ಲಿರುವಾಗ ಅವರು ಪ್ರೆಸಿಡೆಂಟ್ ಆಗಿರೋ ಸೆಕ್ರೆಟರಿ ಚೂಲಪ್ಪಾಣಿ ಅಂತ ಇದ್ದಾರೆ. ಅವರು ಇವಾಗ ಜೀವಂತವಾಗಿದ್ದಾರೆ. ಇದು ಸ್ಟಿಲ್ ಈಸ್ ದ ಸೆಕ್ರೆಟರಿ ಆಫ್ ದಿಸ್ ಟೆಂಪಲ್. ಅವರು ಒಂದು ತಿಂಗಳಿಗೆ ಬರ್ತಾರೆ, ಇಲ್ಲಿಯ ಆಗುಗಳು ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಈಗ ಅವರ ಸಂಬಂಧಿಕರ ರವಿಕುಮಾರ್ ಇದ್ದಾರೆ ಪ್ರೆಸಿಡೆಂಟ್ ಆಫ್ ದಿಸ್ ಟೆಂಪಲ್. ಅವರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ, ಉಸ್ತುವಾರಿ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಒಂದು ಅನ್ನದಾತರಾಗಿದ್ದಾರೆ ಮಿಸ್ಟರ್ ರವಿಕುಮಾರ್. ಅವರು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಒಂದು ಅನ್ನದಾತರಾಗಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನ ಒಳ್ಳೆ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಇನ್ನು ಸಾಯಿಬಾಬಾ ದೇವಸ್ಥಾನ ಹಿಂದುಗಡೆ ನಾವು ಇದು ಮಾಡಬೇಕು ಅಂತ ಸ್ಥಾಪನೆ ಮಾಡಬೇಕು ಅಂತ ಇದ್ದೇವೆ. ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೇವೆ. ಅದು ಇನ್ನು 100 ಪ್ರೊಸೆಸಿಂಗ್ ನಲ್ಲಿ ಇದೆ ಇವಾಗ. ಅದು ಬೇರೆ ಅವರ ವಿಶೇಷ ಸೋಮವಾರ ಉಮಾಮಹೇಶ್ವರ, ಮಂಗಳವಾರ ಸುಬ್ರಹ್ಮಣ್ಯ, ಬುಧವಾರ ಮಹಾಗಣಪತಿ, ಗುರುವಾರ ಗುರುಗಳು ಮತ್ತು ರಾಘವೇಂದ್ರ ಸ್ವಾಮಿ ಇದ್ದೀರ, ಶುಕ್ರವಾರ ಉಮಾಮಹೇಶ್ವರಿ. ಈಗ ಈ ಕ್ಷೇತ್ರ ಎಲ್ಲಿದೆ ಸರ್? ಇದು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿ ಇಸ್ಕಾನ್ ಟೆಂಪಲ್ ಇಂದ ಒಂದು 500 ಮೀಟರ್ಸ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ, ವಾಕಬಲ್ ಡಿಸ್ಟೆನ್ಸ್. ಅದು ಮೇನ್ ಎಂಟ್ರೆನ್ಸ್ ಇಂದ ಹೊರಗಡೆ ಬಂದಾಗ ಮರಿ ತಿರುಪತಿ ಇದೆ, ವೆಂಕಟೇಶ್ವರ ದೇವಸ್ಥಾನ. 200 ಮೀಟರ್ ದೂರದಲ್ಲಿ ನಮ್ಮ ಎದುರುಗಡೆ ಕಾಣೋದೇ ನಮ್ಮ ಪಂಚಮುಖಿ ಗಣಪತಿ ದೇವಸ್ಥಾನ. ಟೈಮಿಂಗ್ಸ್ ಏನ್ ಸರ್ ದೇವಸ್ಥಾನ? ಟೈಮಿಂಗ್ಸ್ ನಮ್ದು ಈಗ ಧನುರ್ಮಾಸ ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೆ, ಸಾಯಂಕಾಲ 5:30ಯಿಂದ 8 ಗಂಟೆವರೆಗೆ. ಮಿಕ್ಕ ದಿನಗಳಲ್ಲಿ 6:30ಯಿಂದ 12 ಗಂಟೆ ಮಧ್ಯಾಹ್ನ, ಸಾಯಂಕಾಲ 5:30ಯಿಂದ 8 ಗಂಟೆ. ನಮಸ್ತೆ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಮ್ಮ? ನಾವು 30 ವರ್ಷ ಆಯ್ತು. ಏನಮ್ಮ ಈಗ ಗಣೇಶ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನಿಮ್ಗೆ ಏನಾರ ಒಳ್ಳೇದಾಗಿದೆಯಮ್ಮ? ನಮ್ಗೆ ಒಳ್ಳೇದಾಗಿದೆ. ವ್ಯಾಪಾರಲ್ಲಿ ಅಭಿವೃದ್ಧಿ ಆಯ್ತಾ? ಮನೇಲೂ ಅಭಿವೃದ್ಧಿ ಆಯ್ತಮ್ಮ? ಮನೇಲಿ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಅಭಿವೃದ್ಧಿ ಆಯ್ತು. ಆಮೇಲೆ ನಾವು ಇಲ್ಲಿ ಗೋನು ಮಾರ್ತೀವಿ. ಹೌದಾ? ನಿಮ್ಗೆ ಏನಾರ ಭಗವಂತನ ಇದಾದ್ಮೇಲೆ ಒಳ್ಳೇದು ಏನೇನಾಗಿದೆಯಮ್ಮ? ನಮ್ಗೆ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ. ನಾವೆಲ್ಲ ಇವಾಗ ನಾವೇನು ಅನ್ಕೊಂಡಿರ್ತೀವಿ ಅದೆಲ್ಲ ನೆರವೇರಿಸಿ. ಕಷ್ಟ ಏನಾರ ಇತ್ತ ಇಲ್ಲಿ ಬಂದಾಗ ಹೂವು ಮಾರ್ತಾ ಇದ್ರಂದ್ರೆ ಕಷ್ಟ ಇರುತ್ತೆ, ಆದ್ರೆ ಒಳ್ಳೇದೇನಾರ ಆಗಿದೆಯಮ್ಮ? ಒಳ್ಳೇದಾಗಿದೆ. ಮಕ್ಕಳೆಲ್ಲ ಏನ್ ಮಾಡ್ತಾರಮ್ಮ? ಮಕ್ಕಳು ಒಬ್ಬ ಟೈಲರು, ಒಬ್ಬ ಗಟ್ಟಿ ಅಂಗಡಿಕವನೆ, ಇನ್ನೊಬ್ಬ ಇದು ಪೀಣ್ಯದಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಆಯ್ತು. ಗಣೇಶನ ದೇವಸ್ಥಾನಕ್ಕೆ ಬಂದವ್ರಿಗೆ ಯಾರಿಗಾರ ಒಳ್ಳೇದಾಗಿದೆಯಾ? ಎಲ್ಲರಿಗೂ ಒಳ್ಳೇದಾಗಿದೆ. ಎಲ್ಲಿದೆ? ಅವ್ರು ಬೇಡ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ನಾವೇ ಎಷ್ಟೋ ಜನ ಕೇಳಿದ್ವಿ, ಮಕ್ಕಳು ಅವ್ರ ಮದುವೆ ಇದಕ್ಕೆಲ್ಲ ಅವಾಗೆಲ್ಲ ಆಗಿದೆ ಅವ್ರಿಗೆ. ಆಯ್ತು, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಸರ್. ತಮ್ಮ ಹೆಸರಮ್ಮ? ನನ್ನ ಹೆಸರು ಮಾಲ್ತಿ ಸರ್. ಈ ದೇವಸ್ಥಾನಕ್ಕೆ ದಿನ ಬರ್ತೀರಾ ನೀವು? ಹೌದು ಸರ್. ಏನ್ ನಿಮ್ಗೆ ಬಂದಾಗಿಂದ ಏನಾರ ಒಳ್ಳೇದಾಗಿದೆಯಮ್ಮ? ಹೌದು ಸರ್, ತುಂಬಾ ಒಳ್ಳೇದಾಗಿದೆ ಸರ್. ನಾನು ತುಂಬಾ ಕಷ್ಟ ಇತ್ತು ಸರ್, ಇವಾಗ ನನಗೆ ತುಂಬಾ ಒಳ್ಳೇದಾಗಿದೆ ಸರ್. ಹೌದಾ? ನೀವೇನು ಬಿಸ್ನೆಸ್ ಏನಾರ ಮಾಡ್ತೀರಮ್ಮ? ಹೌದು ಸರ್. ಏನ್ ಮಾಡ್ತೀರಮ್ಮ? ನಾವು ಮನೆಯಲ್ಲೇ ಹೋಳಿಗೆ ಮಾಡ್ತೀವಿ ಸರ್. ಹೌದಾ? ಇಲ್ಲಿ ಹೋಳಿಗೆ ಮನೆ ಅಂತಿದೆ, ಬಹಳ ಫೇಮಸ್, ಈ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ. ಆದ್ರೆ ನಿಮ್ದು ಯಾವ್ದು? ನಮ್ದು ಮನೆ ಹೋಳಿಗೆ ಸರ್. ಏನಮ್ಮ ಅದ್ರ ಬಗ್ಗೆ ಹೇಳಿ? ಮಾಡ್ತೀವಿ ಸರ್. ಅದ್ರ ಬಗ್ಗೆ ಹೇಳಿ. ಬೇಳೆ ಹೋಳಿಗೆ ಮಾಡ್ತೀವಿ ಸರ್. ನಾನು ದೇವಸ್ಥಾನಕ್ಕೆ ಬಂದು ಒಂದಿನ ಹೋಳಿಗೆ ಪ್ರಸಾದ ಕೊಟ್ರು ಸರ್. ಅದನ್ನೇ ನಾನು ಯಾಕೆ ಮನೆ ಹೋಳಿಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮನೆ ಹೋಳಿಗೆ ಮಾಡಿದೆ ಸರ್. ನನಗೆ ಸಕ್ಸಸ್ಫುಲ್ ಆಗ್ತಾ ಇದೆ ಸರ್. ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸರ್. ಹೌದಾ? ಅಂದ್ರೆ ನಿಮ್ಗೆ ಈ ಸ್ಥಳಕ್ಕೆ ಬಂದಾದ್ಮೇಲಿಂದ ನಿಮ್ಮ ಜೀವನದಲ್ಲಿ ಬಹಳ ಚೇಂಜ್ ಆಗಿದೆ? ಹೌದು ಸರ್, ನಾನು ಅಭಿವೃದ್ಧಿ ಹೋಗ್ತಾ ಇದ್ದೀನಿ ಸರ್. ಹೌದು ಸರ್, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಹತ್ರ ಬೇಡ್ಕೊಂಡ್ರೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ನನ್ನ ಮಗಳಿಗೂ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಬಿಟ್ಟು ಕಾಪಾಡಿದಾನೆ. ಎಲ್ರು ಬಂದು ವಿದ್ಯೆನೂ ಕೊಡ್ತಾನೆ, ಅಭಿವೃದ್ಧಿನೂ ಆಗ್ತೀರಾ. ಕೆಲಸದಲ್ಲಿ ಓದೋದಿಕ್ಕೆ ಎಲ್ಲಿಗೆ ಹೋದ್ರು ಯಾರೇ ಏನೇ ಬೇಡ್ಕೊಂಡ್ರು ದೇವರಿಗೆ ಸಹಾಯ ಮಾಡ್ತಾನೆ, ನಮ್ಮನ್ನು ಒಳ್ಳೇದ್ ಮಾಡ್ತಾನೆ. ಗಣಪತಿ ಯಾವತ್ತೂ ಯಾರನ್ನೂ ಕೈ ಬಿಡ. ಕ್ಷೇತ್ರಮ್ಮ ಇದು ಯಾವ ಏರಿಯಾದಲ್ಲಿದೆ? ಇದು ಮಹಾಲಕ್ಷ್ಮಿ ಲೇಔಟ್. ಓಕೆ, ನಮಸ್ತೆ. ನಮಸ್ತೆ. ಗಣಪನಿಗೆ ಬುಧವಾರ ಬಹಳ ಶ್ರೇಷ್ಠವಾದ ದಿನ. ದೇವಸ್ಥಾನದ ಟೈಮಿಂಗ್ಸ್ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 12 ಗಂಟೆ ತನಕ, ಸಂಜೆ 5:30ರಿಂದ 8 ಗಂಟೆ ತನಕ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊತಾ ಇವತ್ತು ನಾನು ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಿಮ್ಮ ಸೋಮು ಬ್ಲಾಗ್ಸಿಂದ ನಮಸ್ಕಾರ.